ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವಿರೋದು ಲಕ್ಷ್ಮಿ ಹುಂಡೈ ವೈಟ್ಫೀಲ್ಡ್ ಆ್ಯಂಡ್ ಇವತ್ತು ನಾವು ರಿವ್ಯೂ ಮಾಡ್ತಿರೋದು ಹುಂಡೈ i20 ಸ್ಪೋರ್ಟ್ಸ್ ಆಪ್ಷನಲ್ ಮಾಡೆಲು. ಈ ಫ್ರೆಂಡ್ಸ್ ಫ್ರಂಟ್ ಲುಕ್ ನೋಡ್ಬೋದು. ಫ್ರಂಟ್ ನಿಮಗೆ ಬಾನೆಟ್ ಮೇಲೆ ಹುಂಡೈ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಹಾಗೆ ಸ್ವಲ್ಪ ಮೇಲೆ ನೋಡಿದ್ರೆ ಇಲ್ಲಿ ನಿಮಗೆ ಸ್ಟ್ರೈಪ್ಸ್ ಈ ಥರ ಕೊಟ್ಟಿದ್ದಾರೆ. ಇದರಿಂದ ಬಾನೆಟ್ ಅನ್ನೋದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಹಾಗೆ ಫ್ರಂಟಲ್ಲಿ ನಿಮಗೆ ಇದು ಗ್ರಿಲ್ಸ್ ಅನ್ನೋದು ನಿಮಗೆ ಗ್ಲಾಸಿ ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ. ಸೊ ಇದರಿಂದ ಲುಕ್ಕು ತುಂಬ ಚೆನ್ನಾಗಿದೆ. ಹಾಗೆ ಈ ವೆಹಿಕಲಲ್ಲಿ ಹೆಡ್ಲೈಟ್ಸ್ ನೋಡೋದಾದರೆ ಹೆಡ್ಲೈಟ್ಸ್ ನಿಮಗೆ ಹ್ಯಾಲೋಜನ್ ಹೆಡ್ಲೈಟ್ಸ್ ಬರುತ್ತೆ ಆ್ಯಂಡ್ ಇಂಡಿಕೇಟರ್ ಸಹ ಹ್ಯಾಲೋಜನಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಫ್ರಂಟ್ ನಿಮಗೆ ಸ್ಕಿಡ್ ಪ್ಲೇಟು ಸಹ ನಿಮಗೆ ಸಿಲ್ವರಲ್ಲಿ ಕೊಟ್ಟಿದ್ದಾರೆ. ಸೊ ಓವರಾಲ್ ಫ್ರಂಟ್ ಪ್ರೊಫೈಲ್ ನಿಮಗೆ ತುಂಬ ಅಟ್ರಾಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ವೆಹಿಕಲ್ದು ಸೈಡ್ ಪ್ರೊಫೈಲ್ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. i20 ಸ್ಪೋರ್ಟ್ಸ್ ಆಪ್ಷನಲ್ಲಿ ಸೈಡ್ ಪ್ರೊಫೈಲ್ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಸೊ ಫಸ್ಟ್ ನೀವು ಟೈರ್ ಪ್ರೊಫೈಲ್ ನೋಡ್ಬೋದು. ಟೈರ್ ಪ್ರೊಫೈಲ್ ನಿಮಗೆ 195/55 R16 ವೀಲ್ ಬರುತ್ತೆ. ಇದು ನಿಮಗೆ ಹೈಪರ್ ಸ್ಟೀಲ್ ವೀಲ್ ಇರುತ್ತೆ. ಸೊ ಇದರಿಂದ ನಿಮಗೆ ಲುಕ್ ಅನ್ನೋದು ತುಂಬ ಎನ್ಹ್ಯಾನ್ಸ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ಈ ವೆಹಿಕಲ್ದು ಓವರ್ಸ್ ನೋಡ್ಬೋದು. ಓವರ್ಸ್ ನಿಮಗೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಬಲ್ ಬರುತ್ತೆ. ಆ್ಯಂಡ್ ಟರ್ನ್ ಇಂಡಿಕೇಟರ್ ಸಹ ನಿಮಗೆ LED ಕೊಟ್ಟಿದ್ದಾರೆ. ಸೊ ಈ ಆಪ್ಷನ್ನು ಚೆನ್ನಾಗಿದೆ. ಆ್ಯಂಡ್ ಈ ವೆಹಿಕಲ್ದು ಡೋರ್ ಹ್ಯಾಂಡ್ ನೋಡ್ಬೋದು, ಬಾಡಿ ಕಲರ್ಡೆ ಕೊಟ್ಟಿದ್ದಾರೆ. ಮತ್ತು ಈ ಮಾಡೆಲಲ್ಲಿ ನಿಮಗೆ ಅಡ್ವಾಂಟೇಜ್ ಏನಂದರೆ ಈ ವೆಹಿಕಲಲ್ಲಿ ನಿಮಗೆ ಸನ್ರೂಫ್ ಅನ್ನೋ ಆಪ್ಷನ್ನು ಸಹ ಕೊಟ್ಟಿದ್ದಾರೆ. ಸೊ ಇದರಿಂದ ನಿಮಗೆ ತುಂಬ ಅಡ್ವಾಂಟೇಜ್ ಆಗುತ್ತೆ ಫ್ರೆಂಡ್ಸ್. ವೆಹಿಕಲ್ದು ಡೈಮೆನ್ಷನ್ಸ್ ನೋಡೋದಾದರೆ ನಿಮಗೆ ಈ ವೆಹಿಕಲ್ ನಿಮಗೆ ಲೆಂತು 3995 mm ಬರುತ್ತೆ. ಹಾಗೆ ಈ ವೆಹಿಕಲ್ದು ವಿಡ್ತ್ ನೋಡೋದಾದರೆ 1775 mm ಇರುತ್ತೆ. ಹಾಗೆ ಹೈಟ್ ಅನ್ನೋದು 1505 mm ಆಗಿರುತ್ತೆ. ಆ್ಯಂಡ್ ಈ ವೆಹಿಕಲ್ದು ಗ್ರೌಂಡ್ ಕ್ಲಿಯರೆನ್ಸ್ ಅನ್ನೋದು ನಿಮಗೆ 170 mm ಇರುತ್ತೆ ಫ್ರೆಂಡ್ಸ್. ಸೊ ಇಷ್ಟು ಗ್ರೌಂಡ್ ಕ್ಲಿಯರೆನ್ಸಿಂದ ನೀವು ಈವನ್ ದೋ ಬ್ಯಾಡ್ ರೋಡ್ಸಲ್ಲಿ ನೀವು ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಆ್ಯಂಡ್ ಮೇನ್ ಅಡ್ವಾಂಟೇಜ್ ಏನಂದರೆ ಈ ವೆಹಿಕಲ್ದು ವೀಲ್ ಬೇಸ್ ಅನ್ನೋದು 2580 mm ಅಂತ ಹೇಳ್ಬೋದು. 2580 mm ಇರುತ್ತೆ. ಸೊ ಇಷ್ಟು ವೀಲ್ ಬೇಸ್ ಇರೋದ್ರಿಂದ ನಿಮಗೆ ಒಳಗಡೆ ಸ್ಪೇಸ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ನಿಮ್ಗೊಂದು ಕಂಪ್ಯಾರಿಸನ್ ಮಾಡಬೇಕಂದ್ರೆ ಈವನ್ ಮಾರುತಿ ವಿಟಾರ ಬ್ರೆಝಾದಲ್ಲೂ ನಿಮಗೆ ವೀಲ್ ಬೇಸು ಕಂಪೇರ್ ಮಾಡಿದ್ರೆ i20ಗೆ ಜಾಸ್ತಿ ಇದೆ. ಸೊ ಇದರಿಂದ ನಿಮಗೆ ಹೇಳಿದ್ನಲ್ಲ ಸ್ಪೇಸ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಲಾಂಗ್ ಜರ್ನೀಸ್ಗೆ ಕಂಫರ್ಟಬಲ್ ಆಗಿ ನೀವು ಜರ್ನಿ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಬನ್ನಿ ಬ್ಯಾಕ್ ಪ್ರೊಫೈಲಲ್ಲಿ ಏನೇನು ಫೀಚರ್ಸ್ ಇದೆ ಅನ್ನೋದು ನೋಡೋಣ. ಸೊ ನಿಮ್ಮ ಟಾಪಲ್ಲಿ ನೋಡೋದಾದರೆ ನಿಮಗೆ ಶಾರ್ಕ್ ಫಿನ್ ಆ್ಯಂಟಿನಾ ಬರುತ್ತೆ. ಆ್ಯಂಡ್ ರೂಫ್ ರೇಲ್ ನೋಡ್ಬೋದು. ಸ್ಪಾಯ್ಲರು ಯಾವ ಥರ ಕೊಟ್ಟಿದ್ದಾರೆ ಅಂತ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಹೈ ಮೌಂಟ್ ಸ್ಟಾಪ್ ಲೈಟ್ ಆಪ್ಷನ್ನು ಸಹ ಕೊಟ್ಟಿದ್ದಾರೆ. ಆ್ಯಂಡ್ ಈ ವೆಹಿಕಲ್ ನಿಮಗೆ ರೇರ್ ಡಿಫಾಗರ್ ಆಪ್ಷನ್ನು ಬರುತ್ತೆ. ಆ್ಯಂಡ್ ಕೆಳಗಡೆ ನೋಡೋದಾದರೆ ಹುಂಡೈ ಬ್ಯಾಡ್ಜಿಂಗ್ ಇದೆ. ಓಕೆನಾ. ಸೊ ಅದಾದಮೇಲೆ ಸ್ಪೋರ್ಟ್ಸ್ ಬ್ಯಾಡ್ಜಿಂಗ್ ಇಲ್ಲಿ ಬರುತ್ತೆ. ಆ್ಯಂಡ್ i20 ಬ್ಯಾಡ್ಜಿಂಗ್ ಇಲ್ಲಿರುತ್ತೆ. ಆ್ಯಂಡ್ ಮೇನು ಬ್ಯಾಕ್ದು ಸ್ಕಿಡ್ ಪ್ಲೇಟ್ ಏನಿದೆಯೋ ಅದು ನಿಮಗೆ ಸಿಲ್ವರಲ್ಲಿ ಕೊಟ್ಟಿದ್ದಾರೆ. ಇದರಿಂದ ಲುಕ್ಸ್ ಅನ್ನೋದು ತುಂಬಾ ಎನ್ಹ್ಯಾನ್ಸ್ ಆಗಿದೆ ಫ್ರೆಂಡ್ಸ್. ಬೂಟ್ ಸ್ಪೇಸ್ ನೋಡೋಣ ಬನ್ನಿ ಫ್ರೆಂಡ್ಸ್. ಈ ವೆಹಿಕಲಲ್ಲಿ ನಿಮಗೆ ಓವರಾಲ್ ಆಗಿ 311 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ. ನೋಡ್ಬೋದು ತುಂಬಾ ಸ್ಪೇಸ್ ಜಾಸ್ತಿ ಇದೆ. ಈವನ್ 5 ಮೆಂಬರ್ಸ್ದು ನೀವು ಲಗೇಜು ಈಸಿಯಾಗಿ ಕ್ಯಾರಿ ಮಾಡ್ಬೋದು ಫ್ರೆಂಡ್ಸ್. ರೇರ್ ಸೀಟ್ ಕಂಫರ್ಟ್ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಸೊ ಫಸ್ಟ್ ನೀವು ಡೋರ್ ನೋಡ್ಬೋದು. ನಿಮಗೆ ಇದು ಕ್ರೀಮ್ ಕಲರಲ್ಲೇ ಡಿಸೈನ್ ಮಾಡಿದ್ದಾರೆ. ತುಂಬ ಅಟ್ರಾಕ್ಟಿವ್ ಆಗಿದೆ. ಆ್ಯಂಡ್ ನಿಮಗೆ ಪವರ್ ವಿಂಡೋ ಆಪ್ಷನ್ ಕೊಟ್ಟಿದ್ದಾರೆ. ವಾಟರ್ ಬಾಟಲ್ ಹೋಲ್ಡರ್ ಸಹ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಸ್ಪೀಕರ್ ಸ್ಪೇಸಿಂಗ್ ಬರುತ್ತೆ. ಆ್ಯಂಡ್ ಸೀಟ್ ಕಂಫರ್ಟ್ ನೋಡೋಣ ಬನ್ನಿ ಫ್ರೆಂಡ್ಸ್. ರೇರ್ ಪ್ಯಾಸೆಂಜರ್ ಸೀಟಿಂದ ಡ್ಯಾಶ್ ಬೋರ್ಡ್ ಅನ್ನೋದು ಈ ಥರ ಕಾಣಿಸುತ್ತೆ, ನೋಡ್ಬೋದು ನೀವು. ಓಕೆನಾ. ಸೊ ಅದಾದಮೇಲೆ ನಿಮಗೆ ರೇರ್ ಪ್ಯಾಸೆಂಜರ್ಸ್ಗೆ ನಿಮಗೆ ರೇರ್ AC ವೆಂಟ್ಸು ಸಹ ಕೊಟ್ಟಿದ್ದಾರೆ. ಇದು ನಿಮಗೆ ತುಂಬ ಒಳ್ಳೆ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಅದೇ ಥರ ನಿಮಗೆ ಚಾರ್ಜಿಂಗ್ ಆಪ್ಷನ್ನು ಸಹ ಕೊಟ್ಟಿದ್ದಾರೆ, USB ಚಾರ್ಜಿಂಗ್ ಆಪ್ಷನ್ಸ್. ಮತ್ತು ರೀಡಿಂಗ್ ಲ್ಯಾಂಪ್ಸು ಇಲ್ಲೂ ಕೊಟ್ಟಿದ್ದಾರೆ. ಸೊ ಈ ವೆಹಿಕಲ್ ನಿಮಗೆ ಫ್ರಂಟ್ 2 ರೀಡಿಂಗ್ ಲ್ಯಾಂಪ್ಸ್ ಬರುತ್ತೆ. ರೇರ್ ಸೀಟ್ ಇರೋರ್ಗು ಒಂದು ರೀಡಿಂಗ್ ಲ್ಯಾಂಪ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡಿ ಆಪ್ಷನ್ ಕೊಟ್ಟಿದ್ದಾರೆ, ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಈ ಬ್ಯಾಕ್ ಸೈಡು 3 ಪ್ಯಾಸೆಂಜರ್ಸ್ ಈಸಿಯಾಗಿ ಕಂಫರ್ಟಬಲ್ ಆಗಿ ಜರ್ನಿ ಮಾಡ್ಬೋದು ಫ್ರೆಂಡ್ಸ್. ಈ ವೆಹಿಕಲ್ ಬ್ಯಾಕ್ ಸೀಟ್ ಕಂಫರ್ಟ್ ನೋಡೋದಾದರೆ ಅಂಡರ್ ಥೈ ಸಪೋರ್ಟ್ ಆಗಲಿ ಲೆಗ್ ಸ್ಪೇಸಿಂಗ್ ಆಗಲಿ ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ. 3 ಜನ ಅಡಲ್ಟ್ಸ್ ಈಸಿಯಾಗಿ ಕಂಫರ್ಟಬಲಾಗಿ ಜರ್ನಿ ಮಾಡ್ಬೋದು. ನಾನು ನಿಮ್ಗೆ ಹೇಳಿದ್ನಲ್ಲ, ಈ ವೆಹಿಕಲ್ದು ವೀಲ್ ಬೇಸ್ ಅನ್ನೋದು 2580 mm ಅಂತ. ಅಂದರೆ ನಿಮ್ಮ ಬ್ರೆಝಾ ವೆಹಿಕಲ್ಗಿಂತ ಇದರಲ್ಲಿ ವೀಲ್ ಬೇಸ್ ಅನ್ನೋದು ಜಾಸ್ತಿ ಇದೆ. ಸೊ ಇದರಿಂದ ಒಳಗಡೆ ಸ್ಪೇಸ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಅದರಿಂದ ನಿಮಗೆ ಲಾಂಗ್ ಜರ್ನೀಸು ತುಂಬ ಈಸಿಯಾಗಿ ಕಂಫರ್ಟಾಗಿ ಮಾಡ್ಬೋದು. ಹಾಗೆ ಹೆಡ್ರೂಮು ಸಹ ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ, ನೋಡ್ಬೋದು. ಹೆಡ್ರೂಮ್ ತುಂಬ ಜಾಸ್ತಿನೇ ಇದೆ ಆಪ್ಷನ್ನು. ಹಾಗೆ ಈ ವೆಹಿಕಲಲ್ಲಿ ನಿಮಗೆ 2 ಫಿಕ್ಸ್ಡ್ ಹೆಡ್ರೆಸ್ಟ್ ಬರುತ್ತೆ. ಮತ್ತು ಹಿಂದ್ಗಡೆ ಕುತ್ಕೊಂಡಿರೋರ್ಗೂ ಸಹ ಸೀಟ್ ಬೆಲ್ಟ್ ಆಪ್ಷನ್ ಸಹ ಕೊಟ್ಟಿದ್ದಾರೆ. ಸೊ ಇದರಿಂದ ನಿಮ್ಮ ಸೇಫ್ಟಿ ಅನ್ನೋದು ತುಂಬ ಎನ್ಹ್ಯಾನ್ಸ್ ಆಗುತ್ತೆ. ಅಲ್ಲಿ ಏನೇನು ಫೀಚರ್ಸ್ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಸೊ ಡೋರ್ ಈ ಥರ ಓಪನ್ ಆಗುತ್ತೆ. ಆ್ಯಂಡ್ ನಿಮಗೆ ಸ್ವಲ್ಪ ಹಾರ್ಡ್ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ, ಬಟ್ ಒಳ್ಳೆ ಸಾಫ್ಟ್ ಮೆಟೀರಿಯಲ್ಸು ಸಹ ಯೂಸ್ ಮಾಡಿರೋದೆ. ನಿಮಗಿಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರಲ್ಲಿ ಕಾಂಬಿನೇಷನ್ ಬರುತ್ತೆ. ಇಲ್ಲಿ ನೋಡಿದ್ರೆ ನೀವು 4 ಪವರ್ ವಿಂಡೋಸ್ ಬರುತ್ತೆ. ಆ್ಯಂಡ್ ಓವರ್ ವೇಮ್ಸ್ ಕಂಟ್ರೋಲ್ ಇಲ್ಲಿ ಕೊಟ್ಟಿದ್ದಾರೆ.
ಮತ್ತು ಲಾಕ್ ಆ್ಯಂಡ್ ಅನ್ಲಾಕ್ ಆಪ್ಷನಲ್ಲಿ ಕೊಟ್ಟಿದ್ದಾರೆ. ಪ್ಲಸ್ ಇಲ್ಲಿ ಕಾಯಿನ್ ಇಟ್ಕೊಳ್ಳೋಕೆ ಇಲ್ಲಿ ಸ್ಪೇಸಿಂಗ್ ಸ್ವಲ್ಪ ಕೊಟ್ಟಿದ್ದಾರೆ. ಆ್ಯಂಡ್ 1 ಲೀಟ್ರ್ ಬಾಟ್ಲ್ ಹೋಲ್ಡರ್ ಬರುತ್ತೆ. ಪ್ಲಸ್ ನಿಮಗೆ ಸ್ಪೀಕರ್ ಸ್ಪೇಸಿಂಗ್ ಇಲ್ಲಿ ಬರುತ್ತೆ. ಆ್ಯಂಡ್ ಈ ವೆಹಿಕಲಲ್ಲಿ ನಿಮಗೆ ಸೀಟ್ ರಿಕ್ಲೈನ್ ಆಪ್ಷನು ಪ್ಲಸ್ ಸೀಟ್ ಹೈಟ್ ಅಡ್ಜಸ್ಟಬಲ್ ಆಪ್ಷನು ಕೊಟ್ಟಿದ್ದಾರೆ. ಪೆಡಲ್ಸ್ ನೋಡ್ಬೋದು. ನಿಮಗೆ ಡೆಡ್ ಪೆಡಲ್ ಆಪ್ಷನ್ ಸಹ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ ಆನ್ ಆ್ಯಂಡ್ ಆಫ್ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಐಡಲ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಆನ್ ಆ್ಯಂಡ್ ಆಫ್ ಕೊಟ್ಟಿದ್ದಾರೆ. ಆ್ಯಂಡ್ ಹೆಡ್ಲೈಟ್ ಲೆವೆಲಿಂಗ್ ಅಡ್ಜಸ್ಟ್ಮೆಂಟು ಸಹ ಇಲ್ಲೇ ಬರುತ್ತೆ. ಫ್ರೆಂಡ್ಸ್, ಸ್ಟೇರಿಂಗ್ ನೋಡೋದಾದರೆ ನಿಮಗೆ ಡಿ ಕಟ್ ಆಪ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ವಾಲ್ಯೂಮು ಕಂಟ್ರೋಲ್ಸ್ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಮಲ್ಟಿಮೀಡಿಯಾದು. ಆ್ಯಂಡ್ ಈ ಸ್ಪೋರ್ಟ್ಸ್ ಆಪ್ಷನಲ್ ಮಾಡಲಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಆಪ್ಷನ್ ಸಹ ಕೊಟ್ಟಿದ್ದಾರೆ. ಆ್ಯಂಡ್ ಮೀಟ್ರ್ ನೋಡ್ಬೋದು. ಇದು ನಿಮಗೆ ಟ್ರಿಪ್ ಮೀಟ್ರ್ ನಿಮಗೆ ಡಿಜಿಟಲ್ ಕೊಟ್ಟಿದ್ದಾರೆ. ಮತ್ತು ಸ್ಪೀಡ್ ಮೀಟ್ರು ಮತ್ತು ಟ್ರಿಪ್ ಮೀಟರ್ ಎಲ್ಲ ನಿಮ್ಗೆ ಡಿಜಿಟಲ್ ಬರುತ್ತೆ. ಮತ್ತು ಆ್ಯಾವ್ರೇಜು ಸಹ ತೋರಿಸುತ್ತೆ ಮತ್ತು ಡಿಸ್ಟೆನ್ಸ್ ತೋರಿಸುತ್ತೆ. ಇದರಲ್ಲಿ ನಿಮಗೆ ಮೇನ್ ಅಡ್ವಾಂಟೇಜ್ TPMS ಇದೆ. ಯಾವ ಟೈರಲ್ಲಿ ಎಷ್ಟು ಏರ್ ಪ್ರೆಷರ್ ಇದೆ ಅನ್ನೋದು ಸಹ ತೋರಿಸುತ್ತೆ ಫ್ರೆಂಡ್ಸ್. ಆ್ಯಂಡ್ ಸೆಂಟ್ರ್ ಕನ್ಸೋಲ್ ನೋಡೋದಾದರೆ ಸೆಂಟ್ರಲ್ಲಿ ನಿಮಗೆ 8 ಇಂಚಸ್ಸು ಆ್ಯಂಡ್ರಾಯ್ಡ್ ಆಟೋ ಆ್ಯಂಡ್ ಆ್ಯಪಲ್ ಕಾರ್ಪ್ಲೇ ಇದು ವೈರ್ಲೆಸ್ ಸಪೋರ್ಟ್ ಆಗುತ್ತೆ. ಇದ್ರ ಟಚ್ ರೆಸ್ಪಾನ್ಸು ಸಹ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಆ್ಯಂಡ್ ಕೆಳಗಡೆ ನೋಡ್ಬೋದು ನಿಮಗೆ AC ವೆಂಟ್ಸ್ ಈ ಥರ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಮೇನ್ ಏನಂದರೆ ಈ ವೆಹಿಕಲ್ ನಿಮಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಸಹ ಬರುತ್ತೆ. ಮತ್ತು ಈ ವೆಹಿಕಲಲ್ಲಿ ನಿಮಗೆ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ ಮೊಬೈಲ್ ಇಟ್ಕೊಳ್ಳೋದಕ್ಕೆ. ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಬರೋದಿಲ್ಲ, ಬಟ್ ಈ ಒಂದು ತುಂಬ ಸ್ಪೇಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ USB ಪೋರ್ಟ್ ಸಹ ಕೊಟ್ಟಿದ್ದಾರೆ. USB ಪೋರ್ಟ್ 12 ವಾಟ್ಸ್ ಚಾರ್ಜಿಂಗ್ ಸಾಕೆಟ್ ಇದೆ. USB Type-C ಆಪ್ಷನ್ನು ಸಹ ಕೊಟ್ಟಿದ್ದಾರೆ. ಗೇರ್ ನಾಬ್ ನಿಮಗೆ ಕಂಪ್ಲೀಟ್ ಬ್ಲ್ಯಾಕಲ್ಲಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಹ್ಯಾಂಡ್ ಬ್ರೇಕ್ ನೋಡ್ಬೋದು, ಇದು ಬ್ಲ್ಯಾಕಲ್ಲಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಹ್ಯಾಂಡ್ ರೆಸ್ಟು ಸಹ ಸಿಗುತ್ತೆ ನಿಮ್ಗೆ ಇದರಲ್ಲಿ ವಿತ್ ಸ್ಪೇಸ್ ಇರುತ್ತೆ. ಆ್ಯಂಡ್ ನಿಮಗೆ ಎರಡು ಕಪ್ ಹೋಲ್ಡರ್ಸು ಸಹ ಬರುತ್ತೆ. ಸೊ ಕೋ ಪ್ಯಾಸೆಂಜರ್ ಗ್ಲೋ ಬಾಕ್ಸು ಸ್ಪೇಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಕೋಲ್ಡ್ ಗ್ಲೋ ಬಾಕ್ಸ್ ಆಗಿರುತ್ತೆ. ಮತ್ತು ಇಲ್ಲಿ ನಿಮಗೆ ವ್ಯಾನಿಟಿ ಮಿರರ್ ಆಪ್ಷನ್ ಬರುತ್ತೆ. ಆ್ಯಂಡ್ ಡ್ರೈವರ್ ಸೈಡ್ ನೋಡೋದಾದರೆ ನಿಮಗೆ ಟಿಕೆಟ್ ಹೋಲ್ಡರ್ ಬರುತ್ತೆ. ಇದು ಯಾವುದೇ ಥರ ನಿಮಗೆ ಮಿರರ್ ಬರೋದಿಲ್ಲ ಇಲ್ಲಿ. ಮತ್ತು ಸನ್ ಗ್ಲಾಸಸ್ ಇಟ್ಕೊಳ್ಳೋದಕ್ಕೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಮತ್ತು 2 ರೀಡಿಂಗ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಮತ್ತು ಡೇ ನೈಟ್ ಟೈರ್ ವ್ಯಾಮ್ ಆಪ್ಷನ್ ಸಹ ಕೊಟ್ಟಿದ್ದಾರೆ ಫ್ರೆಂಡ್ಸ್. Hyundai i20 ಸ್ಪೋರ್ಟ್ಸ್ ಆಪ್ಷನಲ್ ಮಾಡಲಲ್ಲಿ ನಿಮಗೆ ಆ್ಯಡ್ ಆನ್ ಫೀಚರ್ಸ್ ಅಂತ ಹೇಳಿದ್ರೆ, ನಿಮಗೆ ಈ ಮಾಡಲಲ್ಲಿ ನಿಮಗೆ ಇವಾಗ ಸನ್ ರೂಫ್ ಅನ್ನೋದು ಆ್ಯಡ್ ಆನ್ ಮಾಡಿದ್ದಾರೆ. ಅದು ತುಂಬ ಒಳ್ಳೆ ಫೀಚರ್ ಅಂತ ಹೇಳ್ಬೋದು. ನಾನು ತೋರಿಸ್ತೀನಿ ಬನ್ನಿ ಅದ್ರದ್ದು ಕಂಟ್ರೋಲ್ ಎಲ್ಲಿದೆ ಅಂತ. ಸೊ ನಿಮ್ಮ ಮೇನ್ ಇಲ್ಲಿ ಕಂಟ್ರೋಲ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ತುಂಬ ಸ್ಪೇಷಿಯಸ್ ಆಗಿದೆ ಫ್ರೆಂಡ್ಸ್. ಈ ಒಂದು ಅಡಲ್ಟ್ಸು ಸಹ ನೀವು ಸನ್ ರೂಫ್ನ ನೀವು ಫೀಲ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. Hyundai i20 ಇದು ಇಂಜಿನ್ ಸ್ಪೆಸಿಫಿಕೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ ಫ್ರೆಂಡ್ಸ್. Hyundai i20ದಲ್ಲಿ ನಿಮಗೆ ಬೇಸ್ ಮಾಡಲಿಂದ ನೋಡ್ಕೊಂಡೋದ್ರೆ ಈ ಒಂದು ಟಾಪ್ ಎಂಡ್ವರೆಗೂ ಒಂದೇ ಇಂಜಿನ್ ಬರುತ್ತೆ. ಅದು 1.2 ಲೀಟರ್ಸು 4 ಸಿಲಿಂಡರ್ ಇಂಜಿನ್ ಆಗಿರುತ್ತೆ. ಇದ್ರ ಹಾರ್ಸ್ ಪವರ್ ನೋಡೋದಾದರೆ 88 BHP ಹಾರ್ಸ್ ಪವರ್ ಆಗಿರುತ್ತೆ. ಆ್ಯಂಡ್ ಟಾಪ್ ಸ್ಪೀಡು 114 Nm ಟಾಪ್ ಸ್ಪೀಡ್ ಇರುತ್ತೆ. ಆ್ಯಂಡ್ ಈ ವೆಹಿಕಲ್ಲು ಗೇರ್ ಬಾಕ್ಸ್ ನೋಡೋದಾದರೆ 5 ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಬರುತ್ತೆ. ಆ್ಯಂಡ್ ಆಟೋಮೆಟಿಕ್ ಆಪ್ಷನ್ನು ಸಹ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಆ್ಯಂಡ್ ಈ ವೆಹಿಕಲ್ದು ಕಂಪನಿ ಕ್ಲೇಮ್ ಮೈಲೇಜ್ ನೋಡೋದಾದರೆ ನಿಮಗೆ 20 ಇಂದ 22 kmpl ಪೆಟ್ರೋಲಲ್ಲಿ ಮೈಲೇಜ್ ಬರುತ್ತೆ. i20 ಸ್ಪೋರ್ಟ್ಸ್ ಆಪ್ಷನಲ್ದು ಪ್ರೈಸ್ ನೋಡೋದಾದರೆ ನಿಮಗೆ ಎಕ್ಸ್ ಶೋರೂಮು 6.87 ಲ್ಯಾಕ್ಸಿಂದ ಶುರು ಆಗುತ್ತೆ. ನಿಮಗೆ ಈ ವೆಹಿಕಲ್ ಬಗ್ಗೆ ಎಂಕ್ವೈರಿ ಮಾಡೋದಾದರೆ ಲಕ್ಷ್ಮಿ Hyundai ವೈಟ್ಫೀಲ್ಡ್ ಇದು ಲೊಕೇಶನ್ ಡೀಟೇಲ್ಸ್ ಆಗಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಲಿ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಖಂಡಿತವಾಗ್ಲೂ ನೀವು ರೀಚ್ ಔಟ್ ಆಗಿ. ಆ್ಯಂಡ್ ಈ ವೆಹಿಕಲಲ್ಲಿ ಸೇಫ್ಟಿ ಫೀಚರ್ಸ್ ನೋಡೋದಾದರೆ ಆ್ಯಸ್ ಎ ಸ್ಟ್ಯಾಂಡರ್ಡ್ ನಿಮಗೆ ಬೇಸ್ ಮಾಡಲಿಂದ 6 ಏರ್ ಬ್ಯಾಗ್ಸ್ ಬರುತ್ತೆ. ABS ಆ್ಯಂಡ್ EBD ಬರುತ್ತೆ. ಈ ವೆಹಿಕಲಲ್ಲಿ ನಿಮಗೆ ಹಿಲ್ ಹೋಲ್ಡ್ ಅಸಿಸ್ಟ್ ಬರುತ್ತೆ. ಕ್ರೂಸ್ ಕಂಟ್ರೋಲ್ ಆಪ್ಷನ್ ಬರುತ್ತೆ. ಮತ್ತು ಈ ವೆಹಿಕಲಲ್ಲಿ ನಿಮಗೆ 4 ಪಾರ್ಕಿಂಗ್ ಸೆನ್ಸರ್ ಬರುತ್ತೆ. ಇದೇ ಥರ ತುಂಬ ಹಲವಾರು ಸೇಫ್ಟಿ ಫೀಚರ್ಸ್ ಇದೆ ಫ್ರೆಂಡ್ಸ್ ಈ ಗಾಡೀಲಿ. ಸೊ ನೀವು ಈ ಸೆಗ್ಮೆಂಟಲ್ಲಿ ನೋಡೋದಾದರೆ ನೀವು ಇನ್ ಕೇಸ್ ಇದ್ರ ಸೆಗ್ಮೆಂಟು ನೀವು ಕಾಂಪಿಟೇಷನ್ ನೋಡೋದಾದರೆ ಬಲೆನೋ ವೆಹಿಕಲ್ ಇದೆ ಆ್ಯಂಡ್ ಗ್ಲಾನ್ಸಾ ಇದೆ. ಸೊ ಅವೆರಡು ಕಂಪೇರ್ ಮಾಡಿದ್ರೆ ನಿಮಗೆ ಈ ವೆಹಿಕಲ್ ತುಂಬ ಪ್ರೀಮಿಯಮ್ ಆಗಿದೆ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.